ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಒಂದು ಆರೋಗ್ಯಕರವಾಗಿರುವಂತಹ ಲಡ್ಡು ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಇದನ್ನು ನೀವು 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬಹುದು. ಏನು ಸಖತ್ತಾಗಿ ಬಂದಿದೆ ನೋಡಿ. ಹಾಗೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುತ್ತೆ. ಹಾಗೆ ತುಂಬಾ ಹೆಲ್ದಿಯಾಗಿರುವಂತಹ ಲಡ್ಡು. ದಿನಕ್ಕೆ 1 ತಿಂದರೆ ಸಾಕು, ಹೆಲ್ತ್ ತುಂಬಾ ಸರಿಯಾಗಿರುತ್ತೆ. ಇಲ್ಲಿ ನನಗೆ ಏನೇನು ಬೇಕು ಎಲ್ಲ ಸಾಮಗ್ರಿ ನಾನು ರೆಡಿ ಮಾಡಿ ಇಟ್ಕೊಂಡಿನಿ. ಯಾವ ಸಾಮಗ್ರಿ ಎಷ್ಟು ತೊಗೊಂಡಿದ್ದೀನಿ ಅಂತ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ ನಾನು ಮೊದಲಿಗೆ ಪ್ಯಾನ್ನಲ್ಲಿ 1-2 ಚಮಚ ತುಪ್ಪ ಹಾಕ್ಕೊಂಡಿನಿ. 2 ಚಮಚ ತುಪ್ಪದಲ್ಲಿ ಮೊದಲಿಗೆ ನಾನಿಲ್ಲಿ 200 ಗ್ರಾಮ್ ಆಗುವಷ್ಟು ಬಾದಾಮ್ ಹಾಕ್ಕೊಂಡಿನಿ. ಮೊದಲಿಗೆ ಈ ಬಾದಾಮನ್ನ ಸರಿಯಾಗಿ ಹುರ್ಕೊಂಡು ತಗೋಬೇಕು. ಈ ಲಡ್ಡು ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿದಲ್ಲಿ ಮಾಡ್ತಿದ್ದೀನಲ್ವ, ಹೀಗಾಗಿ ಎಲ್ಲ ಸಾಮಗ್ರಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಹೀಗಾಗಿ ಎಲ್ಲ ಸಾಮಗ್ರಿ ನಾನು ಸಪ್ರೇಟಾಗಿ ಹುರಿತಿದ್ದೀನಿ. ನೀವಿಲ್ಲಿ ಸ್ವಲ್ಪ ಕ್ವಾಂಟಿಟಿದಲ್ಲಿ ಮಾಡ್ತೀನಿ ಅನ್ನೋದಾದರೆ ಎಲ್ಲನೂ ಒಂದು 3-4 ಸಾಮಗ್ರಿ ಒಂದೇ ಸಲ ಹಾಕಿ ಇದನ್ನು ಹುರ್ಕೋಬೋದು. ಇಲ್ಲಿ ಕಾಜು, ಬಾದಾಮ್, ಹಾಗೆ ಅಕ್ರೋಡ್ ಹಾಗೂ ಪಂಪ್ಕಿನ್ ಸೀಡ್ಸ್ನ ಹಾಕ್ತಿದ್ದೀನಿ. ಎಲ್ಲನೂ ಸಪ್ರೇಟಾಗಿ ಒಂದೊಂದಾಗಿ ಸರಿಯಾಗಿ ಹುರ್ಕೊಂಡು ತೊಗೋಬೇಕು. ಇಲ್ಲಿ ನಾವು ಸರಿಯಾಗಿ ಹುರ್ಕೊಂಡು ತೊಗೊಂಡ್ರೆ ನಾವು ಈ ಲಡ್ಡುನ ಜಾಸ್ತಿ ದಿನ ಇಟ್ಟು ತಿನ್ಬೋದು, ಏನೂ ಆಗೋದಿಲ್ಲ. ಸೊ ನೋಡಿ, ಎಲ್ಲನೂ ಒಂದೊಂದಾಗಿ ಸಪ್ರೇಟಾಗಿ ನಾನಿಲ್ಲಿ ಹುರಿತಿದ್ದೀನಿ. ನೀವು ಈ ಎಲ್ಲ ಸಾಮಗ್ರಿ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಕೂಡ ಹಾಕೋಬೋದು. ಇವಾಗ ನೋಡಿ, ಎಲ್ಲ ಆಲ್ಮೋಸ್ಟ್ ಹುರಿದಾಗಿದೆ. ಲಾಸ್ಟ್ನಲ್ಲಿ ನಾನಿಲ್ಲಿ ಮಖಾನ ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ ನಿಮ್ಮಲ್ಲಿ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಯಾವ್ದು ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಅಥವಾ ಟೋಟಲಿ ಯಾವುದೇ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ನೀವೇನು ಮಾಡಿ, ರಾಗಿ ಹಿಟ್ಟಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಸೊ ರಾಗಿ ಹಿಟ್ಟು, ತುಪ್ಪ ಹಾಗೂ ಶೇಂಗಾ ಮತ್ತು ಇದರಲ್ಲಿ ಎಳ್ಳು ಹಾಕ್ಕೊಂಡು ಕೂಡ ಈ ಲಡ್ಡುನ ಮಾಡ್ಕೋಬೋದು. ಸೂಪರಾಗಿರುತ್ತೆ ಟೇಸ್ಟು. ಲಾಸ್ಟ್ನಲ್ಲಿ ತುಪ್ಪ ಬಿಸಿ ಮಾಡ್ಕೊಂಡಿಲ್ಲ, ನಾನು ಅಂಟು ಹುರಿತಿದ್ದೀನಿ ನೋಡಿ. ಈ ರೀತಿ ಫ್ಲಫಿ ಆಗೋ ತನಕ ಈ ಅಂಟನ್ನ ಹುರಿಬೇಕಾಗುತ್ತೆ. ಈ ಲಡ್ಡುನ ನೀವು ದಿನಕ್ಕೆ 1 ತಿಂದರೆ ಸಾಕು, ನಿಮಗೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಹಾಗೆ ಮಕ್ಕಳಿಗೆ ಕೂಡ ಈ ಲಡ್ಡುನ ದಿನ ನೀವು ಟಿಫಿನ್ ಬಾಕ್ಸ್ಗೆ ಹಾಕ್ಕೊಡ್ಬೋದು, ಆರಾಮಾಗಿ ತಿಂತಾರೆ. ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಲಡ್ಡು. ಇಲ್ಲಿ ಸುಮಾರು 2 ಕಪ್ ತುಪ್ಪ ಬೇಕಾಗುತ್ತೆ. 4 ಕಪ್ ರಾಗಿ ಹಿಟ್ಟು ತೊಗೊಂಡ್ರೆ ಸುಮಾರು ಇದು ಅರ್ಧ kg ಮೇಲಿದೆ ರಾಗಿ ಹಿಟ್ಟು. ಅಂದರೆ ಸುಮಾರು ಒಂದು 700 ಗ್ರಾಮ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಕಪ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ಅಂದರೆ 4 ಕಪ್ ರಾಗಿ ಹಿಟ್ಟು ತೊಗೊಂಡ್ರೆ 2 ಕಪ್ ಆಗುವಷ್ಟು ನೀವು ಇಲ್ಲಿ ತುಪ್ಪ ಹಾಕಬೇಕು. ಅಂದ್ರೇ ತಿನ್ನುವಾಗ ತುಂಬ ಸಾಫ್ಟಾಗಿ, ಸ್ಮೂತಾಗಿ, ಹಾಗೆ ಟೇಸ್ಟಿಯಾಗಿರುತ್ತೆ ಈ ಲಡ್ಡು. ನಾನು ಮೊದಲಿಗೆ ಒಂದು ಅರ್ಧ ಕಪ್ ಮಾತ್ರ ತುಪ್ಪ ಹಾಕ್ಕೊಂಡು ಮತ್ತೆ ಹುರಿತಾ ನೋಡ್ಕೊಂಡು ಇಲ್ಲಿ ತುಪ್ಪನ ಹಾಕ್ತಿದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿದಂತಹ ತುಪ್ಪ ನೋಡಿ. ಫೈನಲ್ ಆಗಿ ಈ ರೀತಿ ಹುರಿಬೇಕಾಗುತ್ತೆ. ಆದರೂ ಇದು ಪರ್ಫೆಕ್ಟಾಗಿ ಹುರಿದಿಲ್ಲ ಇನ್ನೂ ರಾಗಿ ಹಿಟ್ಟು. ಈ ರೀತಿ ಹಲ್ಕ ಆಗಬೇಕು, ಅಲ್ಲಿ ತನಕ ನೀವು ಇದನ್ನು ಹುರ್ಕೋಬೇಕಾಗುತ್ತೆ. ಸುಮಾರು ನನಗೆ ಇಲ್ಲಿ ಒಂದು ಅರ್ಧ ಗಂಟೆ ಮೇಲೆ ಹಿಡಿದಿದೆ ಈ ರಾಗಿ ಹಿಟ್ಟು ಹುರಿಯೋದಕ್ಕೆ. ನಾವು ನಾರ್ಮಲಾಗಿ ಬೇಸನ್ ಲಡ್ಡು ಮಾಡ್ತೀವಲ್ವ, ಅದೇ ರೀತಿ ಇದು ಕೂಡ ಹುರಿಬೇಕಾಗುತ್ತೆ. ತುಪ್ಪದಲ್ಲಿ ಬೇಸನ್ ಲಡ್ಡು ಮಾಡುವಾಗ ನಾವು ಪೂರ್ತಿ ಕೆಂಪಾಗೋ ತನಕ ಬೇಸನ್ನ ಹುರ್ಕೊತೇವಲ್ವ, ಅದೇ ರೀತಿ ಇದು ಕೂಡ. ಫೈನಲಿ ಒಂದು 80% ಇವಾಗ ರಾಗಿ ಹಿಟ್ಟ ಹುರ್ಕೊಂಡಾದ್ಮೇಲೆ ಇದಕ್ಕೆ ಬೈಂಡಿಂಗ್ಗೋಸ್ಕರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ತಿದ್ದೀನಿ. ಬೇಕಿದ್ರೆ ಇಲ್ಲಿ ಗೋಧಿ ಹಿಟ್ಟ ಸ್ಕಿಪ್ ಕೂಡ ಮಾಡ್ಬೋದು, ಬೈಂಡಿಂಗ್ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಈ ಗೋಧಿ ಹಿಟ್ಟು ಹಾಕೋದು. ಇವಾಗ ನೋಡಿ, ಗೋಧಿ ಹಿಟ್ಟು ಹಾಕಿದ್ಮೇಲೆ ಮತ್ತೆ ಒಂದು 10 ನಿಮಿಷ ನಾನು ಸ್ಲೋ ಗ್ಯಾಸ್ನಲ್ಲೇ ಹುರ್ಕೊಂಡಿದ್ದೀನಿ. ಟೋಟಲಿ ಇಲ್ಲಿ ನೀವು ಈ ರಾಗಿ ಹಿಟ್ಟು ಸ್ಲೋ ಗ್ಯಾಸ್ನಲ್ಲೇ ಹುರಿಬೇಕು, ಅಂದ್ರೇ ಈ ರೀತಿ ಪರ್ಫೆಕ್ಟಾಗಿ ಹುರ್ಕೋಬೋದು. ಸ್ವಲ್ಪ ಕೂಡ ಹಸಿ ಅನಿಸೋದಿಲ್ಲ, ತಿನ್ನುವಾಗ ಅಷ್ಟು ಸರಿಯಾಗಿ ಬರುತ್ತೆ ಈ ಲಡ್ಡು. ಇಲ್ಲಿ ಹಿಟ್ಟು ಪೂರ್ತಿಯಾಗಿ ತುಪ್ಪ ರಿಲೀಸ್ ಮಾಡಬೇಕು, ಹಾಗೆ ಫುಲ್ ಹಲ್ಕ ಆಗಬೇಕು ಹಿಟ್ಟು, ಅಲ್ಲಿ ತನಕ ನೀವು ಇಲ್ಲಿ ಹುರ್ಕೋಬೇಕಾಗುತ್ತೆ. ಕೊನೆಗೆ ಇದಕ್ಕೆ ಒಂದು 2 ಚಮಚ ಮೆಂತ್ಯ ಪೌಡರ್ ಹಾಕ್ತಿದ್ದೀನಿ. ಮೆಂತ್ಯ ಪೌಡರ್ ಹಾಕಿದ ಮತ್ತೆ ಇದಕ್ಕೆ ಒಂದು 5 ನಿಮಿಷ ಸ್ಲೋ ಗ್ಯಾಸ್ನ ನಾನಿಲ್ಲಿ ಹುರಿತಿದ್ದೀನಿ. ಓಕೆ ನೋಡಿ, ತುಪ್ಪ ಪೂರ್ತಿ ರಿಲೀಸ್ ಆಗಿದೆ, ಹಿಟ್ಟು ಕೂಡ ಫುಲ್ ಹಲ್ಕ ಆಗಿದೆ. ಅಂದರೆ ಈ ರೀತಿ ಚಮಚಲಿಂದ ನೀವು ಗೊತ್ತಾಗುತ್ತೆ ಹುರಿಯುವಾಗ, ಜಾಸ್ತಿ ವಜನ್ ಅನಿಸೋದಿಲ್ಲ. ಈ ಟೈಮ್ನಲ್ಲಂತೂ ಮನೆಯಲ್ಲಿ ಫುಲ್ ಘಮ್ ಅಂತೇಳಿ ಪರಿಮಳ ಬರ್ತಿತ್ತು. ಇಲ್ಲಿ ನಾನು ತೊಗೊಂಡಿದ್ದಂತಹ ಮೆಜರ್ಮೆಂಟಲ್ಲಿ ಸುಮಾರು ಒಂದು 3 ಕಿಲೋ ಇಲ್ಲಿ ರಾಗಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ಸುಮಾರು 1 ತಿಂಗಳು ಆರಾಮಾಗಿ ಇಟ್ಟು ತಿನ್ಬೋದು ನೀವು ಇದನ್ನು. ಲಾಸ್ಟ್ನಲ್ಲಿ ನಾನಿಲ್ಲಿ ಖಾರಿಕ್ ಪೌಡರ್ ಹಾಕ್ಕೊಂಡಿನಿ. ಈ ಖಾರಿಕ್ ಪೌಡರ್ ಹಾಕಿದ್ಮೇಲೆ ಜಸ್ಟ್ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ. ಗ್ಯಾಸ್ನ ಬಂದ್ ಮಾಡ್ಕೊಂಡಿನಿ. ಇವಾಗ ಮೊದಲೇ ಹುರಿದಿಟ್ಟಂತಹ ಈ ಎಲ್ಲ ಡ್ರೈ ಫ್ರೂಟ್ಸ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈ ಎಲ್ಲ ಡ್ರೈ ಫ್ರೂಟ್ಸನ್ನ ನಾನು ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ. ಇಲ್ಲಿ ನಾನು ಪಂಪ್ಕಿನ್ ಸೀಡ್ಸ ಒಂದು ಅರ್ಧನ ಹಾಗೇ ಹಾಕ್ತಿದ್ದೀನಿ, ಒಂದು ಅರ್ಧ ಇಲ್ಲಿ ಪುಡಿ ಮಾಡಿ ಸೇರಿಸ್ತಿದ್ದೀನಿ. ಎಲ್ಲ ಸೇರಿಸಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದೊಂದಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಮಿಕ್ಸಿ ಜಾರ್ ಇದ್ದರೆ ಅದನ್ನೇ ತೊಗೋಬೋದು.
ಇಲ್ಲಿ ಇಷ್ಟೇ ಡ್ರೈ ಫ್ರೂಟ್ಸ್ ತೊಗೋಬೇಕಂತೇನಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಭೀ ಕೂಡ ನಡೆಯುತ್ತೆ. ಅಥವಾ ನಿಮ್ಮ ಹತ್ರ ಏನೂ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಮೊದಲೇ ಹೇಳಿದ ಹಾಗೆ ಈ ರೀತಿ ರಾಗಿ ಹಿಟ್ಟನ್ನ ಹುರ್ಕೋಬೇಕು. ನಂತರ ಇದರಲ್ಲಿ ಶೇಂಗಾ ಪೌಡರ ಹಾಗೆ ಎಳ್ಳಿನ ಪುಡಿನ ಹಾಕೋಬೋದು ನೀವು ಹುರಿದು. ಸೂಪರ್ ಆಗಿರುತ್ತೆ. ಕಟ್ಟುವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಕಟ್ಬೋದು. ತುಂಬ ದುಬಾರಿ ಅನಿಸುತ್ತೆ ಕೆಲವೊಬ್ಬರಿಗೆ, ಅಂಥವ್ರು ಆ ರೀತಿ ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಬಟ್ ನಮಗೆ ತುಂಬ ಹೆಲ್ದಿ ಆಗಿರಬೇಕು, ಬಹಳಷ್ಟು ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಈ ರೀತಿ ಲಡ್ಡುನ ಮಾಡ್ಕೊಂಡು ನೀವು ಸುಮಾರು 1 ತಿಂಗಳ ತನಕ ಸ್ಟೋರ್ ಮಾಡಿಟ್ಕೊಂಡು ದಿನಾಲೂ ಜಸ್ಟ್ ಒಂದು ತಿಂದರೆ ಸಾಕು, ಭಾಳಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಈ ಲಡ್ಡು ತಿನ್ನೋದ್ರಿಂದ. ಓಕೆ ನೋಡಿ, ಫೈನಲ್ ಆಗಿ ನಾನು ಎಲ್ಲನೂ ಇಲ್ಲಿ ಒಂದೊಂದಾಗಿ ಪುಡಿ ಮಾಡ್ಕೊಂಡು ತೊಗೋತಿದ್ದೀನಿ. ಅದೇ ರೀತಿ ನಾನಿಲ್ಲಿ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕೊಬ್ಬರಿ ಸುಮಾರು ಒಂದು 200 ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ. ಅಂದರೆ ಈ ರೀತಿ ತುರಿ ಇರುತ್ತೆ ಅಲ್ವ, ಇದನ್ನೇ ಅಳತೆ ಮಾಡಿ ತೊಗೊಂಡಿದ್ದೀನಿ. ಸುಮಾರು 200 ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಹೆಚ್ಚಕಮ್ಮ ಆದರೂ ಭೀ ನಡೆಯುತ್ತೆ ನೀವಿಲ್ಲಿ. ಓಕೆ ನೋಡಿ, ಫೈನಲ್ ಇವಾಗ ನಾನು ಕೊಬ್ಬರಿ ಪುಡಿ ಮಾಡ್ಕೊಂಡು ಸೇರಿಸಿದ್ದೀನಿ. ಇವಾಗ ಫೈನಲಿ ಇದಕ್ಕೆ ಪಾಕ ಬೇಕಲ್ವ, ಹೀಗಾಗಿ ನಾನಿಲ್ಲಿ ಇವಾಗ ಡ್ರೈ ಫ್ರೂಟ್ಸ್ ಹುರ್ಕೊಂಡಿನಲ್ವ, ಇದೇ ಕಡೆಯಲ್ಲಿ 4 ಕಪ್ ರಾಗಿ ಹಿಟ್ಟು ತೊಗೊಂಡಿನಲ್ವ, ಹೀಗಾಗಿ ನಾನಿಲ್ಲಿ 4 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ನೀರಿನ ಕ್ವಾಂಟಿಟಿ ಜಾಸ್ತಿ ಹಾಕಬಾರ್ದು, ನಾವಿಲ್ಲಿ ಜಾಸ್ತಿ ಮಾಡಿಕೊಂಡ್ರೆ ಏನಾಗುತ್ತೆ, ಲಡ್ಡು ಬೇಗ ಹಾಳಾಗುತ್ತೆ. ಹೀಗಾಗಿ 4 ಕಪ್ ರಾಗಿ ಹಿಟ್ಟು 4 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅನ್ಸೋದಾದರೆ ನೀವೇನು ಮಾಡಿ ಒಂದು 5 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೋಬೋದು. ಮತ್ತು ಇಲ್ಲಿ ನಮಗೇನು ಪಾಕದ ಅವಶ್ಯಕತೆ ಇಲ್ಲ, ಜಸ್ಟ್ ಮೆಲ್ಟ್ ಆಗಬೇಕು. 1 ಎಳೆ ಪಾಕ ಅಥವಾ 2 ಎಳೆ ಪಾಕ ಅವಶ್ಯಕತೆ ಇಲ್ಲ, ಜಸ್ಟ್ ನೀರಿನಲ್ಲಿ ಈ ಬೆಲ್ಲ ಕರಗಿಸ್ಕೊಂಡು ತೊಗೋಬೇಕು ಅಷ್ಟೇ. ಈ ಬಿಸಿ ಬಿಸಿ ಪಾಕನ ಆ ಪುಡಿಯಲ್ಲಿ ಹಾಕಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾನಿಲ್ಲಿ ಏನು ಮಾಡ್ತಿದ್ದೀನಿ, ಇವಾಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತಿದ್ದೀನಿ. ಯಾಕೆಂದರೆ ಜಾಸ್ತಿ ಇದೆ ಇದು, ಇದರಲ್ಲಿ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ನನಗೆ. ಹೀಗಾಗಿ ಇಲ್ಲಿ ದೊಡ್ಡ ಪಾತ್ರೆಗೆ ಹಾಕ್ತಿದ್ದೀನಿ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ಪೌಡರ ಹಾಗೆ ಈ ರಾಗಿ ಹಿಟ್ಟು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಈ ಖಾರಿಕ್ ಪೌಡರ್ ಕೂಡ ಸ್ವೀಟ್ ಇರುತ್ತೆ ಅಲ್ವಾ, ಹೀಗಾಗಿ ನಾನಿಲ್ಲಿ 4 ಕಪ್ ಆಗುವಷ್ಟು ಇಲ್ಲಿ ಬೆಲ್ಲನ ಮೆಲ್ಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಲಾಸ್ಟ್ನಲ್ಲಿ ಪಿಸ್ತಾನ ಹಾಕ್ತಿದ್ದೀನಿ. ನೀವು ಇಲ್ಲಿ ಹಿಟ್ಟಿನಲ್ಲಿ ಕೂಡ ಹಾಕೋಬೋದು, ಡೈರೆಕ್ಟಾಗಿ ಹಾಗೆ ಕೂಡ ಹಾಕೋಬೋದು. ನೋಡೋಕ್ಕೆ ತುಂಬ ಸರಿಯಾಗಿ ಅನಿಸುತ್ತೆ ಈ ರೀತಿ ಲಾಸ್ಟ್ನಲ್ಲಿ ಪಿಸ್ತಾ ಹಾಕೋದ್ರಿಂದ. ಹಾಗೆ ಒಂದು ದೊಡ್ಡ ಚಮಚ ಆಗುವಷ್ಟು ನಾನಿಲ್ಲಿ ಏಲಕ್ಕಿ ಪುಡಿ ಸೇರಿಸ್ತಿದ್ದೀನಿ. ಓಕೆ, ಇವಾಗ ನೀಟಾಗಿ ಕೈಲಿಂದ ಇದನ್ನು ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ನಿಮ್ಮಲ್ಲಿ ಯಾರಿಗಾದರೂ ಈ ಲಡ್ಡು ಅವಶ್ಯಕತೆ ಇದ್ದರೆ ಆರ್ಡರ್ ಕೂಡ ಮಾಡ್ಬೋದು. ಇದು ಕೂಡ ಆರ್ಡರ್ ಬಂದಿತ್ತು, ಹೀಗಾಗಿ ನಾನಿಲ್ಲಿ ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಿದ್ದೀನಿ. ಮತ್ತು ಈ ಲಡ್ಡುನ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇರಲಿ ಎಲ್ಲರೂ ಆರಾಮಾಗಿ ದಿನ ಒಂದು ತಿಂದರೆ ಸಾಕು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಹೊಂದಿರುವಂತಹ ಸೂಪರ್ ಹೆಲ್ದಿ ಲಡ್ಡು ಅಂತ ಹೇಳ್ಬೋದು. ಇದನ್ನು ಮಕ್ಕಳಿಗೆ ದಿನಾಲು ಕೊಡ್ಬೋದು ನೀವು, ಹಾಗೆ ನೀವು ಕೂಡ ದಿನ ಒಂದೊಂದು ತಿಂದರೆ ಸಾಕು, ತುಂಬಾ ಹೆಲ್ತ್ ಸರಿಯಾಗಿರುತ್ತೆ ಇದಕ್ಕೆ. ಇವಾಗ ನಾನು ಬಿಸಿ ಬಿಸಿ ಆಗಿರುವಂತಹ ಬೆಲ್ಲದ ಪಾಕನ ಸೇರಿಸ್ತಿದ್ದೀನಿ. ಬಿಸಿ ಇರುವಾಗಲೇ ಸೇರಿಸಿ ಈ ಲಡ್ಡುನ ಕಟ್ಟಬೇಕಾಗುತ್ತೆ. ನಾನಿಲ್ಲಿ ಜಾಸ್ತಿ ಇದೆಯಲ್ವ, ಹೀಗೆ ನಾನಿಲ್ಲಿ 2-3 ಮಂದಿ ಸೇರಿ ಇದನ್ನು ಲಡ್ಡುನ ಕಟ್ತಿದ್ದೀವಿ. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ. ವಾವ್, ಸೂಪರ್ ಆಗಿದೆ. ಇಲ್ಲಿ ನೀರಿನ ಕ್ವಾಂಟಿಟಿ ನೀವು ಜಾಸ್ತಿ ಹಾಕಿದರೆ ಲಡ್ಡು ಬೇಗ ಹಾಳಾಗುತ್ತೆ. ಹೀಗಾಗಿ ನೀವಿಲ್ಲಿ ಕಮ್ಸೆ ಕಮ್ ನೀರನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವಿಲ್ಲಿ ನೀರಿನ ಬದಲಾಗಿ ತುಪ್ಪ ಹಾಕ್ಕೊಂಡು ಕೂಡ ಈ ಲಡ್ಡುನ ಮಾಡ್ಕೋಬೋದು. ಮತ್ತು ಇಲ್ಲಿ ಅರ್ಧ ಲಡ್ಡು ಆದಮೇಲೆ ನನಗೆ ಇಲ್ಲಿ ಮಿಶ್ರಣ ಸ್ವಲ್ಪ ಡ್ರೈ ಅನ್ನಿಸ್ತು, ಹೀಗಾಗಿ ನಾನಿಲ್ಲಿ ಮತ್ತು ಒಂದು ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಂಡು ಈ ಲಡ್ಡುನ ಮಾಡಿಬಿಟ್ವಿ. ಸುಮಾರು ಒಂದು 2 kg ಆಗುವಷ್ಟು ಲಡ್ಡುನ ಕಟ್ಟಾದಮೇಲೆ ಸ್ವಲ್ಪ ಲಾಸ್ಟ್ನಲ್ಲಿ ಡ್ರೈ ಅನ್ನಿಸ್ತು ನನಗೆ ಅಷ್ಟೇ. ಡ್ರೈ ಆಗಿದ್ಮೇಲೆ ಒಂದು ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಂಡು ಮತ್ತೆ ಲಡ್ಡುನ ಕಟ್ಕೋಬೋದು. ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ನೋಡಿ, ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಿರ್ಬೋದು. ಜಾಸ್ತಿ ತಿನ್ನಬೇಕಂತೇನಿಲ್ಲ, ಜಸ್ಟ್ ಒಂದನ್ನು ತಿಂದರೆ ಸಾಕು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಹೊಂದಿರುವಂತಹ ಸೂಪರ್ ಲಡ್ಡು ಅಂತ ಹೇಳ್ಬೋದು. ಹಾಗೆ ಡೆಲಿವರಿ ಆಗಿದ್ದರೆ ಅಂಥವ್ರು ಕೂಡ ಆರಾಮಾಗಿ ದಿನಾಲು ಒಂದು ಲಡ್ಡು ತಿಂದರೆ ಮಗುವಿಗೆ ಹಾಲು ಕೂಡ ತುಂಬಾ ಸರಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಓಕೆ ನೋಡಿ, ನಮ್ಮ ಆರೋಗ್ಯಕರವಾಗಿರುವಂತಹ ಹೆಲ್ದಿ ರಾಗಿ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ರೆಡಿಯಾಗಿದೆ. ಈ ರೀತಿ ನಮ್ಮ ಅಜ್ಜಿ ಮಾಡ್ತಿದ್ರು, ಸೂಪರ್ ಹೆಲ್ದಿಯಾಗಿರುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಹೊರಗಡೆ ಹೋಗಿ ಅದು ಇದು ತಿನ್ನೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲಿ ನೀವು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿಟ್ಕೊಂಡ್ರೆ ದಿನ ಒಂದು ತಿಂದರೆ ಹೆಲ್ತ್ ಸೂಪರ್ ಆಗಿರುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.